ಗುರುಗಳ ಕೊನೆಯದಾಗಿ ಈಗ ಇಷ್ಟೆಲ್ಲವೂ ಪರಿಣಾಮಗಳಾಗುವಂಥದ್ದು ನಿರ್ಧಾರ ಆಗಿರುವಾಗ ನಾವು ಧಾರ್ಮಿಕ ನಿಷ್ಠೆ ಇಟ್ಕೊಂಡಿರುವಂತಹ ಜನರು ಅಂದರೆ ಎಲ್ಲರೂ ಸೇರಿದಂತೆ ಯಾವ ರೀತಿಯಾದಂತಹ ಪರಿಹಾರಗಳು ಅಥವಾ ಮಾರ್ಗವನ್ನು ಅನುಸರಿಸಬೇಕು ಅಂತ ಸಾಧಾರಣವಾಗಿ ಎಲ್ಲ ಪರಿಹಾರಗಳನ್ನ ಭಗವಂತನೇ ಕೊಟ್ಟಿದ್ದಾನೆ. ಏನು ಆಗಲೇ ಹೇಳಿದ ಹಾಗೆ ಒರಿಸ್ಸಾನಲ್ಲಿ ಇವಾಗ 17 ವಯಸ್ಸು ಹುಟ್ಟಿದ್ದನು. ರಾಮಾಯಣದಲ್ಲಿ ಲಕ್ಷ್ಮಣ ರಾಮ ಅಂತ 2 ಅವತಾರಗಳು ಆಯಿತಾ. ದ್ವಾಪರ ಯುಗದಲ್ಲಿ ಕೃಷ್ಣ ಬಲರಾಮ ಅಂತ, ಅಲ್ಲಿ ತಮ್ಮ ಆಗಿದ್ದ ಇಲ್ಲಿ ಅಣ್ಣ ಆಗ್ತಾನೆ. ಈ ಜನ್ಮದಲ್ಲಿ ಏನಾಗಿದೆ, ಅರ್ಧ ದೇಹದಲ್ಲಿ ಅರ್ಧನಾರೀಶ್ವರ ಇದ್ದಾಗ ಅರ್ಧ ದೇಹ ಆಗಿದೆ ಅವನಿಗೆ. ಸೊ ಅದಕ್ಕೆ ಒಂದ್ಸಲಿ ಅನಂತ ಮಾಧವ ಅಂತ ಅವನ ಹೆಸರು. ಲಕ್ಷ್ಮೀ ಹುಟ್ಟಿದಾಳೆ ಅಲ್ಲಿಂದ 65 ಕಿಲೋಮೀಟರ್ಸ್ ದೂರದಲ್ಲಿ. ಒರಿಸ್ಸಾ ಏನು ನಾವು ನೋಡ್ತೀವಿ ಆ ಪೂರಿ ಜಗನ್ನಾಥ ದೇವಸ್ಥಾನ 65 ಕಿಲೋಮೀಟರ್ಸ್. ಒರಿಸ್ಸಾ ಮೇನ್ ಊರಿಂದ ಭುವನೇಶ್ವರಿಂದ ನೋಡಿದಾಗ 45 ಕಿಲೋಮೀಟರ್ಸ್ ದೂರದಲ್ಲಿ ಇವನು ಹುಟ್ಟಿದ್ದಾನೆ. ಕಪಿಲಾಶ್ರಮದಲ್ಲಿ ಸೇರ್ಕೊಂಡಿದ್ದಾನೆ. ಅವ್ರ ತಂದೆ ತಾಯಿಗೂ ಗೊತ್ತಿಲ್ಲ ಅವ್ನು ಭಗವಂತ ಅಂತ. ಆದರೆ ಅವ್ನು ಹೀಗೆ ಇರ್ತಾನೆ ಹಾಗೆ ಇರ್ತಾನೆ ಅನ್ನೋ ಪ್ರಶ್ನೆಯಿಂದ ನಮ್ಮ ಥರ ನಿನ್ನ ಥರ ಸಾಧಾರಣವಾಗಿ ಇರ್ಬೋದು, ಓಡಾಡ್ತಿರ್ಬೋದು. ಅದನ್ನು ಓಡಾಡ್ತಿರೋದನ್ನ ಎಷ್ಟೋ ಜನ ನೋಡಿದಾಗ ಮನಸ್ಸು ತೋಚದೆ ಇದ್ದಂಗೆ ಮಾಡ್ತಾನೆ. ತ್ರಿಸಂಧ್ಯ ಅಂತ ಒಂದು ಕೊಟ್ಟಿದ್ದಾನೆ, ಅವರೇ ಕೊಟ್ಟಿರೋ ರೂಲ್ಸು. ಆ ತ್ರಿಸಂಧ್ಯನ ಯಾರು ಮಾಡ್ತಾರೋ ಆ ತ್ರಿಸಂಧ್ಯ ಜೊತೆಗೆ 3 ಪಾಲನೆ ಮಾಡ್ತಕ್ಕಂಥ ವಿಶೇಷ. ಏನು 3 ಪಾಲನೆ? ಅದು ಗೋ ರಕ್ಷಣೆ ಮಾಡಬೇಕು, ಸಾಧು ಸಂತರ ಗೌರವ ಕೊಟ್ಟು ಅವ್ರನ್ನ ಸನ್ಯಾಸದಲ್ಲಿ ದಾನ ಧರ್ಮಗಳು ಮಾಡಬೇಕು. ಇಂಥ ಮನುಷ್ಯ ಯಾರು ಮಾಡ್ತಾರೋ ಭಗವಂತನಿಗೆ 2 ಹೆಸರು. ಅವನು ಅನಂತ ಮಾಧವಾಯ ನಮಃ, ಅನಂತ ಮಾಧವಾಯ ನಮಃ ಇಷ್ಟು ಸ್ಮರಣೆ ಮಾಡಿಕೊಂಡ್ರು ಅಂದರೆ ಯಾರು ಓದಕ್ಕೆ ಬರಲ್ಲ ಅಂತ ತ್ರಿಸಂಧ್ಯ ಮಾಡೋಕ್ಕೆ ಗೊತ್ತಾಗಲ್ಲ. ಇಟ್ ಇಸ್ 20 ಮಿನಿಟ್ಸ್ ಒಂದು ಪೂಜೆ ಪುನಸ್ಕಾರ ಒಂದು ವ್ರತ ಕೊಲ್ಪಿಟ್ಟೇನೆ. ಅದರಲ್ಲಿ ಭವಿಷ್ಯ ಮಾಲಿಕ ಅಂತ ಭಾಳ ವಿಶೇಷ. ಆಮೇಲೆ ಯಾರು ಶಿವನ ರುದ್ರ ಸಂಭೂತದಲ್ಲಿ 11 ರುದ್ರರಿದ್ರು, ಆ 11 ರುದ್ರಲ್ಲಿ ಒಬ್ಬರು ಹುಟ್ಟುಬಿಟ್ಟಿದ್ದಾರೆ ಆಲ್ರೆಡಿ. ಅವರೇ ಮಿಶ್ರಾಜಿ ಅಂತ. ಅವರೇ ಇದನ್ನು ಪ್ರಚಾರ ಮಾಡಬೇಕು ಅಂತ ಭಗವಂತ ಅದನ್ನು ಹೇಳ್ಬಿಟ್ಟಿದ್ದಾನೆ. ಅದಕ್ಕೆ ಎಂದರೋ ಮಹಾನುಭಾವರು ನಾಳೆ ಅಂಡರ್ಎಸ್ಟಿಮೇಟ್ ಮಾಡೋಕ್ಕಲ್ಲ. ಯಾವನೋ ಬರ್ಮುಡ ಚಡ್ಡಿ ಹಾಕೊಂಡು ಸಿಗರೇಟ್ ಸೇರ್ತಾ ಇರೋನು ಕೂಡ ನೀನು ಅಲ್ಲ ಅನ್ಬೋದು. ನನಗಿಂತ ಜಾಸ್ತಿ ಮೇಧಾವಾಗಿರ್ಬೋದು, ಎಷ್ಟೋ ವಿದ್ಯೆ ಕಲ್ತಿರ್ಬೋದು, ಅವ್ನು ನನಗಿಂತ ಮುಂದಕ್ಕೆ ಹೊಟ್ಟೋಗಿರೋವಂಥವ್ರು ಇರ್ತಾರೆ. ಹೇಳೋಕ್ಕಾಗಲ್ಲ. ಹೆಂಗಸಿರ್ತಾರೆ, ಗಂಡಸಿರ್ತಾರೆ. ಆಮೇಲೆ ನಪುಂಸಕ ಗ್ರಹಗಳು ಇರ್ತಕ್ಕಂಥವ್ರು ಹೆಚ್ಚು ಮಾಡ್ತಕ್ಕಂಥ ಅವಕಾಶಗಳಾಗತ್ತೆ ಅಂತ ಹೇಳುತ್ತೆ. ಸೊ ಅವಾಗೇನಾಗುತ್ತೆ, ನನಗಿಂತ ಹೆಂಡ್ತಿರ್ಬೇಡ, 24 ಗಂಟೆ ಗಂಡ ಹೆಂಡತಿ ಘರ್ಷಣೆ, ಅವರವರೇ ಸ್ವಜಾತಿಯಲ್ಲದೆ ಸ್ವಧರ್ಮ ಅಲ್ಲದೆ ಒಂದೇ ಲಿಂಗಗಳನ್ನು ಮದುವೆಗಳಾಗುವ ಅವಕಾಶಗಳು ಬರುತ್ತೆ ಎಂದು ಬರೆದಿಟ್ಬಿಟ್ಟಿದೆ. ಏನಂತಿದ್ರು ಅವಾಗ ನಾವೆಲ್ಲ ಒಬ್ಬರ ಮೇಲೆ ಒಬ್ಬರು ವೀರಬ್ರಹ್ಮಣ್ಯ ಸ್ವಾಮಿ ಚರಿತ್ರೆಯಲ್ಲಿ ಒಬ್ಬರ ಮೇಲೆ ಒಬ್ಬರು ಬಾತ್ರೂಮ್ ಲೆಟ್ರಿನ್ಗೆ ಹೋಗ್ತಾರೆ, ಮಲಮೂತ್ರ ವಿಸರ್ಜನೆ ಮಾಡ್ತಾರೆ. ಏನು ಒಬ್ಬರ ಮೇಲೆ ಒಬ್ರು ಹೆಂಗೆ ಹೋಗ್ತಾರೆ? ಅಪಾರ್ಟ್ಮೆಂಟ್ ಸಿಸ್ಟಮ್. ಅದಾದಮೇಲೆ ಏನು ಮಾಡಿದ್ರು, ಕಪಿಗಳಾಗ್ತಾರೆ, ವೆರೈಟಿ ಕಪಿಗಳಾಗ್ತಾರೆ, ಕೋತಿಗಳಾಗ್ತಾರೆ ಅಂದರು. ಕರೋನಾ ಬಂದಾಗ ಎಲ್ಲರೂ ಮಾಸ್ಕ್ ಹಾಕೊಂಡು ವೆರೈಟಿ ಕಪಿಗಳು, ವಿಶೇಷವಾದ ಕೋತಿಗಳು. ಅದಾದಮೇಲೆ ಏನು ಮಾಡಿದ್ರು, ಎಲ್ಲರೂ ತಮಗೆ ತಾವಾಗೆ ಮಾತಾಡ್ಕೊಂಡು ಹುಚ್ಚು ನನ್ನ ಮಕ್ಕಳ ಥರ ಅಂತ ಹೇಳ್ತಾರೆ, ಹುಚ್ಚರಾಗ್ತಾರೆ ಅಂತ ಬರೆದಿದ್ರು ವೀರಬ್ರಹ್ಮಯ್ಯ. ನಾವು ಯಾವ ಹಿಂಗೆ ಹುಚ್ಚಾಗ್ತಾರೆ, ಎಲ್ಲರೂ ವಾಕ್ಮೇಲೆ ಹಾಕೊಂಡು ಅವ್ರವ್ರವ್ರವ್ರು ಕೂತಾರೆ, ಮಾತಾಡ್ಕೊತಾರೆ, ಯಾರ ಹತ್ರ ಮಾತಾಡಿದ್ರೆ ಯಾರೋ ಗೊತ್ತಿಲ್ಲ. ಸೊ ಇದು ನಮಗೆ ಸೂಕ್ಷ್ಮ ರೀತಿಯಲ್ಲಿ ಭಗವಂತ ವೀರಬ್ರಹ್ಮಯ್ಯ ಅವ್ರು ಬರೆದಾಗ ಇದು ನಮಗೆ ಗೊತ್ತಾಗಿರಲ್ಲ. ಸೊ ಅದರಿಂದ ಏನು ಹೇಳುತ್ತೆ, ಎಲ್ಲದಕ್ಕೂ ಸಾಧನೆ ಏನು ಅಂದರೆ ನಿಮ್ಮ ಸಾಧನೆ ಮಾಡ್ಕೊಂಡು ಹೋಗಿ. ಕರ್ತವ್ಯ ದೈವಮಾನ್ವಿಕ, ಧರ್ಮವಾಗಿರಿ, ಯಾರನ್ನೂ ಏನು ಹೆದರಬೇಕಾಗಿಲ್ಲ. ಆದರೆ ಇನ್ನೊಬ್ಬರನ್ನ ಟೀಕೆ ಟೇಮ್ನಿ ಮಾಡ್ಕೋಬೇಡಿ. ನಮಗೆ ನಾವು ತೊಳ್ಕೊಬೇಕೇ ಹೊರತು ಇನ್ನೊಬ್ಬರು ತೊಳೋದು ಪ್ರಯೋಜನ ಇಲ್ಲ. ಸೊ ಅದರಿಂದ ಅದನ್ನು ನೋಡಿಕೊಂಡು ಪ್ರತಿಯೊಬ್ಬರು ಮಾಧ್ಯಮಕ್ಕೆ ಎಲ್ಲರಿಗೂ ನಾನು ಹೇಳೋದು, ಧರ್ಮ ಆಗಿರೋದು ಮಾತ್ರ ತೋರಿಸಿ, ಅಧರ್ಮವಾಗಿ ಬಿಟ್ಟುಬಿಡಿ. ಅವ್ರನ್ನ ಪ್ರಜ್ವಲಿಸುವಂಥದ್ದು ಇಲ್ಲ. ನೀವು ಎಷ್ಟು ಚೆನ್ನಾಗಿ ಪರಿವರ್ತನೆ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡೋಕ್ಕೆ ಭಗವಂತ ಇರ್ತಾನೆ. ಆ ಕರ್ತವ್ಯವನ್ನು ನಾವು ಮಾಡಿಕೊಂಡಾಗ ಜೀವ ಚರಿತ್ರೆ ಚೆನ್ನಾಗಿರುತ್ತೆ. ಸೊ ಅದರಿಂದ ಇವತ್ತು ಹಬ್ಬಕ್ಕೆ ಬಂದಿದ್ದೀರಾ, ಕನ್ನಡ ರಾಜ್ಯೋತ್ಸವಕ್ಕೆ ವಿಶೇಷವಾಗಿ ಬಂದಿರತಕ್ಕಂಥ ಸಂದರ್ಭ. ಅದಾದಮೇಲೆ ಸಿರಿ ಟಿ ವಿ ಅಂತಲೇ ಮಾಡ್ಕೊಂಡಿದ್ರೆ ಭಾಳ ಸಂತೋಷ, ಒಳ್ಳೆಯದಾಗಲಿ. ಕನ್ನಡ ರಾಜ್ಯೋತ್ಸವದ ಜೊತೆಗೆ ಬಲಿಪಾಡ್ಯಮಿ, ಬಲಿಚಕ್ರವರ್ತಿ ದರ್ಶನವೂ ಕೊಡ್ತಾನೆ. ಸೊ ದೀಪಾವಳಿ ಹಬ್ಬಕ್ಕೆ ನಿಮಗೆ ಇಂಟರ್ವ್ಯೂ ಕೊಟ್ಬಿಟ್ಟಿದ್ದೀನಿ, ಏನು ಮಾಡ್ತೀರೋ ಗೊತ್ತಿಲ್ಲ. ಭಗವಂತನ ಕೃಪಾ ಆಶೀರ್ವಾದದಿಂದ ನಿಮಗೂ ಅಭಿವೃದ್ಧಿಯಾಗಿ ಒಳ್ಳೆಯದಾಗಿ ಒಳ್ಳೆಯ ಹಾದಿಯಲ್ಲಿ ಹೋಗ್ತಕ್ಕಂಥದ್ದು. ಈಗ ಇಡ್ಲಿ ಹಿಟ್ಟು ನಾನು ಮಾಡಿಕೊಟ್ಟ ಮೇಲೆ ಕೆಲವರು ಪಡ್ಡು ಹಾಕೊತಾರೆ, ಕೆಲವರು ದೋಸೆ ಹಾಕ್ಕೊತಾರೆ, ಕೆಲವರು ರವೆ ದೋಸೆ ಹಾಕ್ಕೊತಾರೆ, ಕೆಲವರು ಸೆಟ್ ದೋಸೆ ಹಾಕ್ಕೊತಾರೆ. ಅವ್ರವ್ರ ದೋಸೆ ಅವ್ರವ್ರಿಗೆ. ಆದರೆ ವಿಶೇಷವಾಗಿ ಜನಕ್ಕೆ ತಲುಪಲಿ. ನಾನು ಕೆಲವೊಂದು ವಿಶೇಷ ಯಾಕೆ ಹೇಳ್ತಿದ್ದೆ, ಅವ್ರವ್ರಿಗೆ ತಲುಪೋದು ಕರೆಕ್ಟ್ ಮಾರ್ಗದಲ್ಲಿ ಆಗಬೇಕು. ಕೆಲವರು ಟೀಕೆ ಟಿಪ್ನಿಗೆ ನೋಡ್ತಾರೆ, ಕೆಲವರು ಬೇರೆ ರೀತಿ ನೋಡ್ತಾರೆ, ಕೆಲವರು ವಿಶಾಲ ಮನೋಭಾವ ಅಂತಾರೆ. ಐ ಡೋಂಟ್ ಕೇರ್ ಫಾರ್ ಆಲ್ ಸಚ್ ಥಿಂಗ್ಸ್. ಏನು ಅಂದರೆ ಜೀವನದಲ್ಲಿ ಧರ್ಮ ಹೀಗಿದೆ, ಹೇಳೋ ಕರ್ತವ್ಯ ದೇವಮನ್, ನಮ್ಮ ಕರ್ತವ್ಯ ಅಷ್ಟೇ ಹೊರತು ಇದನ್ನು ಯಾವ ಕಾರಣಕ್ಕೂ ಅಪೇಕ್ಷೆಗಳಿಲ್ಲ. ಆಮೇಲೆ ಇದರಿಂದ ನಾವೇನು ದುಡ್ಡು ಕಟ್ಕೊಂಡು ಸಮಾಧಾನ ಮಾಡ್ಕೋಬೇಕಲ್ಲ. ಮುಂದಿನ ದಿನಗಳಲ್ಲಿ ಏನು ಅಂದರೆ ಅಮ್ಮನವ್ರಿಗೊಂದು ಆದೇಶ ಇದ್ದಾಳೆ, ಅವಳು ನನಗೆ ಕೊಟ್ಟರೋ ಆದೇಶ ಏನಂದರೆ, ಕಾಳಿ ನದಿ ಅಂತ ಒಂದು ಹರಿಯುತ್ತೆ, ಅದು ನಿಂಗೆ ಗೋಚರವಾಗುತ್ತೆ, ಆ ಸಮಯಕ್ಕೆ ನಾನು ಬಂದಲ್ಲಿ ಕೂತ್ಕೋಬೇಕು ಅಂತ ಅವಳು ಹೇಳಿದ್ದಾಳೆ. ಸೊ ಅಂಥ ಜಗನ್ಮಾತೆ ಅವಳು ಯಾವತ್ತು ಕೂತ್ಕೊಳ್ತಾಳೋ ಅದನ್ನು ದರ್ಶನ. ಅಷ್ಟೂ ದೇವತೆಗಳಲ್ಲಿ ಈ ದೇವರನ್ನ ನಾನೇನು ಪ್ರತಿಷ್ಠಾಪನೆ ಮಾಡ್ತೀನಿ, ಭೂಮಂಡಲದಲ್ಲಿ ಯಾರೂ ನೋಡೋಕ್ಕೆ ಸಾಧ್ಯವಿಲ್ಲ ಅವತಾರನ. ಅಂಥ ಅವತಾರದಲ್ಲಿ ಅವಳು ಪ್ರತಿಷ್ಠಾಪನೆ ಆಗಬೇಕು ಅಂತಲೇ ಅವಳು ಹೇಳಿರೋದು. ಸೊ ಆ ಕರ್ತವ್ಯಕ್ಕೋಸ್ಕರ ನಾನು ಹುಟ್ಟಿದ್ದೀನಿ ಅಂತಲೇ ಅವಳು ಆಮೇಲೆ ಕೊನೆ ಆಜ್ಞೆ ಮಾಡಿದ್ರು. ಸೊ ಆವಾಗ ನಾನು ಅವಳು ಕೆಲಸ ಹುಟ್ಟಿದಾಗ ನಾವು ನಮಗೋಸ್ಕರ ಏನು ನೋಡ್ಕೊಳ್ಳೋಂಥದ್ದು ಇಲ್ಲ. ಸರಿ, ಕರ್ತವ್ಯ ಅಂದರೆ ಲೌಕಿಕವಾಗಿ ಹೀಗೆ ಇರಬೇಕು ಅಂತ. ಸೊ ಪ್ರತಿಯೊಬ್ಬರು ನಿಮ್ಮ ಕೆಲಸ ಏನು ಅಂದರೆ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಯಾರು ನಂಬ್ತಿರೋ ಬಿಡ್ತಿರೋ ನಿಮ್ಮ ತಂದೆ ತಾಯಿನ ಗೌರವಿಸಿ. ಅವ್ರನ್ನ ಜನ್ಮದಲ್ಲಿ ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ನಾಳೆ ದಿವಸ ಯಾರು ಬಂದು ನಿಮಗೆ ಸಪೋರ್ಟ್ ಮಾಡಲ್ಲ. ನಿಮ್ಮ ತಂದೆ ತಾಯಿನ ಚೆನ್ನಾಗಿ ಕಾಪಾಡಿಕೊಂಡ್ರೆ
ಅನಾಥೋ ದೇವರಕ್ಷಕ, ನಿನ್ನ ಅನಾಥನಾಗಿದ್ದವನಿಗೆ ಭಗವತಿ ಕಾಪಾಡ್ತಾಳೆ. ಸೊ ಅದರಿಂದ ನಿಮ್ಮ ಧರ್ಮದಲ್ಲಿ, ನಿಮ್ಮ ಮಾರ್ಗದಲ್ಲಿ ನಿಮ್ಮ ತಂದೆ ತಾಯಿ ಹುಟ್ಟಿದವನು ಇನ್ನೊಬ್ಬನ ಧರ್ಮ ಅಂತ, ಅದಕ್ಕೆ ಕನ್ವರ್ಷನ್ ಆಗೋಗ್ಬೇಡಿ. ಯಾವುದೋ ಬಿಕ್ನಾಸಿ ದರಿದ್ರ ನಾಯಿ ಕಾಸು ಬಿಸಿಗೋಸ್ಕರ ಇನ್ನೊಂದು ಜಾತಿಗೆ ಇನ್ನೊಂದು ಧರ್ಮಕ್ಕೆ ಸೇರಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರೂ ನೀವು ನಿಮ್ಮ ತಂದೆ ತಾಯಿ ಯಾವ ಜನ್ಮದಲ್ಲಿ ಹುಟ್ಟಿದ್ದೀವಿ ಆ ಕರ್ತವ್ಯನ ಏನು ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಂಡ್ರೆ ಅದೇ ಧರ್ಮೋ ರಕ್ಷತೆ ರಕ್ಷಿತ. ಆ ಧರ್ಮವನ್ನು ಧರ್ಮಂ ತಲೈಕಾಕುಮಂತ ತಮಿಳಲ್ಲಿ ಧರ್ಮೋ ರಕ್ಷಿತ ಅಂತ ಸಂಸ್ಕೃತದಲ್ಲಿ, ಹಾಗೆ ಆ ಧರ್ಮವನ್ನು ಅಧರ್ಮವಾಗಿ ಮಾಡದೇ ಇದ್ದ ಹಾಗೆ ಎಲ್ಲರೂ ಧರ್ಮ ರಕ್ಷಣೆಯನ್ನು ಮಾಡ್ಕೊಳ್ಳಿ ಅಂತ ಮುಖಾಂತರ ಹೇಳ್ತಾ ಅನಂತ ಮಾಧವನ ಕೃಪಾಶೀರ್ವಾದ ನಿಮಗೆ ಎಲ್ಲರಿಗೂ ಇರಲಿ ಮುಂದಿನ ದಿವಸಗಳಲ್ಲಿ ಹೇಳ್ತಾ ಈ ಮಾತಿಗೆ ವಿರಾಮ ಕೊಡ್ತಾರೆ. ನಿಮ್ಮ ಅತ್ಯಮೂಲ್ಯವಾದಂತಹ ಮಾರ್ಗದರ್ಶನದ ಮಾತುಗಳಿಗೆ ಮತ್ತು ಸಮಯಕ್ಕೆ ಪ್ರೀತಿಯ ಧನ್ಯವಾದಗಳು ಗುರುಗಳೇ. ಶುಭ ಮಸ್ತು, ಎಲ್ಲರಿಗೂ ಒಳ್ಳೆಯದಾಗಲಿ, ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಜೈ ಆಂಜನೇಯ. ನೋಡಿದ್ರಲ್ಲ ವೀಕ್ಷಕರೇ, ನೀವು ನಿಮ್ಮ ತಂದೆ ತಾಯಿಗಳನ್ನ ಪೂಜಿಸಿ ಆರಾಧಿಸಿ, ಆದರೆ ಧಾರ್ಮಿಕ ನಂಬಿಕೆಗಳನ್ನ ನೀವು ಎಷ್ಟರ ಮಟ್ಟಿಗೆ ಇಟ್ಕೊಂಡು ಯಾವ ರೀತಿ ನೀವು ಮುಂದುವರಿತೀರ ಅನ್ನೋದನ್ನು ಗುರುಗಳ ಮಾತುಗಳ ಮುಖೇನ ಈ ಸಂಚಿಕೆಯಲ್ಲಿ ನೋಡಬಹುದು. ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ಧನ್ಯವಾದಗಳು.